ಕ್ಯಾಮರಾ ಸ್ವಲ್ಪ ಕೂಡ ವರ್ಕ್ ಆಗ್ತಿಲ್ಲ, ಬ್ಯಾಕ್ ಕ್ಯಾಮರಾ ಎಲ್ಲ. ತುಂಬ ವರ್ಷ ಆಯಿತು, 5 ವರ್ಷ ಆಗ್ತಾ ಬಂತು ಮೊಬೈಲ್ ತಗೊಂಡು ಕೂಡ. ಸೊ ಹಾಗೆ ಲಾಗ್ ಎಲ್ಲ ಮಾಡಲಿಕ್ಕೇನು ಆಗ್ತಿಲ್ಲ. ಬಾಬಿ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೇನೆ ಅಂತ ಹೇಳಿದರೆ, ಉಡುಪಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೇನೆ. ನನ್ನ ಮೊಬೈಲ್ ನೀವು ನೋಡಿರ್ಬೋದು, ನನ್ನ ಮೊಬೈಲ್ ಸೊ ಕ್ಯಾಮರಾ ಸ್ವಲ್ಪ ಕೂಡ ವರ್ಕ್ ಆಗ್ತಿಲ್ಲ, ಬ್ಯಾಕ್ ಕ್ಯಾಮರಾ ಎಲ್ಲ. ತುಂಬ ವರ್ಷ ಆಯಿತು, 5 ವರ್ಷ ಆಗ್ತಾ ಬಂತು ಮೊಬೈಲ್ ತಗೊಂಡು ಕೂಡ. ಸೊ ಹಾಗೆ ಲಾಗ್ ಎಲ್ಲ ಮಾಡಲಿಕ್ಕೇನು ಆಗ್ತಿಲ್ಲ. ನಾನು ಗೃಹ ಪ್ರವೇಶದೆಲ್ಲ ಲಾಗ್ ಎಲ್ಲ ಮಾಡಿದ್ದು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ. ಸೊ ಹಾಗೆ ಅದರಲ್ಲಿ ಕ್ವಾಲಿಟಿ ಎಲ್ಲ ಒಳ್ಳೆಯದಿತ್ತು. ಇನ್ನು ನನ್ನ ಮೊಬೈಲಲ್ಲಿ ಸ್ವಲ್ಪ ಕ್ವಾಲಿಟಿ ಇಲ್ಲ. ಒಂದು ಏನಂತ ಹೇಳಿದರೆ, ಬ್ಯಾಕ್ ಕ್ಯಾಮರಾ ವರ್ಕೇ ಆಗ್ತಿಲ್ಲ. ಅದರದ್ದು ಕ್ಯಾಮಿದು ಗ್ಲಾಸ್ ಎಲ್ಲ ಚೇಂಜ್ ಮಾಡಿ ತೊಗೊಂಡು ಬಂದೆ, ಆದರೂ ಕೂಡ ಅಷ್ಟೇ ವರ್ಕ್ ಆಗ್ತಿಲ್ಲ. ಅದರದ್ದು ಲೆನ್ಸ್ ಹೋಗಿದೆ ಏನೋ ಗೊತ್ತಿಲ್ಲ. ಸೊ ಹಾಗೆ 5 ವರ್ಷ ಕೂಡ ಆಗ್ತಾ ಬಂತಲ್ಲ, ಇಷ್ಟು ವರ್ಷ ಬಂದದೇ ಹೆಚ್ಚು. ಮೊಬೈಲೇನೋ ತೊಂದರೆ ಇಲ್ಲ, ಮೊಬೈಲೆಲ್ಲ ವರ್ಕ್ ಎಲ್ಲ ಸರಿ ಉಂಟು. ಆದರೆ ಕ್ಯಾಮರಾದೇ ಪ್ರಾಬ್ಲಮ್, ನನಗೆ ಲಾಗ್ ಮಾಡಲಿಕ್ಕೆ ಸಹ ಆಗ್ತಿಲ್ಲ. ಸೊ ಹಾಗೆ EMI ಅಲ್ಲಿ ಮೊಬೈಲ್ ತಗೊಳ್ಳೋಣ ಅಂತ ಹೇಳಿ ಹೊರಟಿದ್ದೇನೆ. EMI ಅಲ್ಲಿ ಮೊಬೈಲ್ ತೊಗೊಂಡ್ರೆ ಸ್ವಲ್ಪ ಕಟ್ಟಲಿಕ್ಕೆ ಸಹ ಮಂತ್ಲಿ ಒಳ್ಳೆಯದಾಗ್ತದೆ. ಈಗ ಗೃಹ ಪ್ರವೇಶ ಆಗಿ ಸ್ವಲ್ಪ ಕೈಯೆಲ್ಲ ಕಟ್ಟಿ ಹೋಗಿದೆ, ಆದರೆ ಏನು ಮಾಡೋದಕ್ಕೆ ಮೊಬೈಲ್ ಬೇಕೇ ಬೇಕು. ಹಾಗೆ ಈ ಮೊಬೈಲ್ ಕೂಡ ಯೂಸ್ ಮಾಡ್ತೀನಿ. ಆದರೆ ನಂದು ನ್ಯೂ ಮೊಬೈಲು, ನಮ್ಮದು ಲಾಗ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡೋಣ ಅಂತ ಹೇಳಿ ಈಗ ಅಂದ್ಕೊಂಡಿಗೆ ಹೋಗ್ತಿದ್ದೇನೆ. ನೋಡಬೇಕಲ್ಲಿ ಹೋಗಿ ಯಾವ್ದು ಮೊಬೈಲ್ ತೊಗೊಳ್ಳೋದಂತ. ನಂದು ಪರಿಚಯದ ಅಣ್ಣ ಅಂಗಡಿ ಉಂಟು. ಸೊ ಹಾಗೆ ನಾನೇ ಮೊಬೈಲ್ ಇದ್ದರೂ ಅವರ ಅಂಗಡಿಯಲ್ಲಿ ತಗೊಳ್ಳೋದು ಮೊಬೈಲ್ಸ್ ಎಲ್ಲ. ಹಾಗೆ ಇವತ್ತು ನಿನ್ನೆ ಕಾಲಲ್ಲಿ ಮಾತಾಡಿಟ್ಟಿದ್ದೀನಿ, ನನಗೆ ಈ ಥರ ಮೊಬೈಲ್ ಬೇಕು ಅಂತ ಹೇಳಿ. ಸೊ ಹಾಗೆ ಅವರು ಬನ್ನಿ ನಾಳೆ EMI ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಇವತ್ತು ಹೋಗಿ ತಗೊಂಡು ಬರೋಣ. ನಂದು ಫ್ರಂಟ್ ಕ್ಯಾಮರಾ ಉಂಟಲ್ಲ, ಒಳ್ಳೆಯದುಂಟು. ಫ್ರಂಟ್ ಕ್ಯಾಮರಕ್ಕೆ ಏನು ತೊಂದರೆ ಇಲ್ಲ, ಒಳ್ಳೆಯದುಂಟು. ಆದರೆ ಬ್ಯಾಕ್ ಕ್ಯಾಮರಾ ಸ್ವಲ್ಪ ಕೂಡ ವರ್ಕ್ ಆಗ್ತಿಲ್ಲ. ನನಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೇ ಆಗ್ತಿಲ್ಲ ಬ್ಯಾಕ್ ಕ್ಯಾಮರಾದಲ್ಲಿ. ಫುಲ್ ಕ್ವಾಲಿಟಿ ಡಲ್ ಉಂಟು. ನೀವು ನೋಡ್ತಿರ್ಬೋದು ನಂದು ಲಾಗ್, ಈಗ ಬರುತ್ತೆ ಲಾಗ್, ಎಷ್ಟು ಡಲ್ ಇದೆ ಅಂತ ಹೇಳಿದರೆ. ಬ್ಯಾಕ್ ಕ್ಯಾಮರಾ ಸ್ವಲ್ಪ ಕೂಡ ವರ್ಕ್ ಆಗ್ತಿಲ್ಲ, ಅಷ್ಟು ಡಲ್ಲಾಗಿ ಹೋಗಿದೆ. ನನಗೆ ಈ ಮೊಬೈಲನ್ನು ಬಿಡಲಿಕ್ಕೆ ಸಹ ಇಷ್ಟ ಇಲ್ಲ. ಯಾಕಂತ ಹೇಳಿದರೆ ನಾನೊಂದು 4-5 ವರ್ಷದಿಂದ ಯೂಸ್ ಮಾಡ್ತಿರೋ ಮೊಬೈಲಲ್ಲ. ಇದನ್ನು ಕೊಟ್ಟು ಬೇರೆ ತಗೊಳ್ಳೋಣ ಅಂತ ಹೇಳಿದರೆ ನನಗೆ ಈ ಮೊಬೈಲನ್ನು ಬಿಡಲಿಕ್ಕೆ ಮನಸ್ಸಿಲ್ಲ. ಯಾಕಂತ ಹೇಳಿದರೆ ನಂದು ಎಲ್ಲ ಡಾಕ್ಯುಮೆಂಟ್ ಇರೋದು ಸಹ ಈ ಮೊಬೈಲಲ್ಲಿ, ಮತ್ತು ನಂದು ಮೇಯ್ನ್ ಮೊಬೈಲೇ ಇದಲ್ಲ. ಸೊ ಹಾಗೆ ನನಗೆ ಇದನ್ನು ಬಿಟ್ಟು ಬೇರೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಸಹ ಮನಸ್ಸಿಲ್ಲ. ಆದರೆ ಈಗ ಲಾಗಿಗೋಸ್ಕರ ಮಾತ್ರ ನಾನೀಗ EMI ತಗೊಳ್ಳೋಣ ಅಂತ ಹೇಳಿ ಈಗ ಹೊರಟಿದ್ದೇನೆ. ನೋಡೋಣ ನಂದು ಮೊಬೈಲ್ ಹೇಗೆ ಉಂಟು, ಯಾವ ಮೊಬೈಲ್ ತಗೊಳ್ತೇನೆ ಅಂತ ಹೇಳಿ ನಾನು ನಿಮಗೆ ಲಾಗಲ್ಲಿ ತೋರಿಸ್ತೇನೆ. ಅಲ್ಲಿ ಹೋಗಿ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಇನ್ನು ರಿಕ್ಷಾ ಕೂಡ ಬಂತು. ನಾನು ಒಬ್ಬಳೇ ಇವತ್ತು ಹೋಗಿ ಬರೋಣ ಅಂತ ಹೇಳಿ ಉಡುಪಿಗೆ ಹೊರಟಿದ್ದೇನೆ. ನಮ್ಮ ಮತ್ತು ಅಪ್ಪ ಮನೆಯಲ್ಲಿದ್ದಾರೆ, ರಾಯು ಮಲಗಿದ್ದಾನೆ. ಸೊ ಹಾಗೆ ಅವನು ಏಳುವ ಹೊತ್ತಿಗೆ ನಾನು ಬಂದು ಬಿಡಬೇಕಂತ ಹೇಳಿ ಈಗ ಹೊರಟಿದ್ದೇನೆ. ಇನ್ನು ನಾನು ಉಡುಪಿಗೆ ಒಬ್ಬಳೇ ಹೋಗೋದೇ ತುಂಬ ಸಮಯ ಆಯಿತು. ಪ್ರೆಗ್ನೆಂಟ್ ಆಗುವ ಮುಂಚೆ ನಾನು ಜಾಬಿಗೆ ಹೋಗ್ತಿರುವಾಗ ನಾನು ಉಡುಪಿಗೆ ಹೋಗಿ ಬರ್ತಿದ್ದದ್ದು. ಈಗ ಒಬ್ಬಳೇ ಹೋಗೋದೇ ತುಂಬ ವರ್ಷ ಆಯಿತು. ಸೊ ಹಾಗೆ ಹೋಗಲಿಕ್ಕೆ ಸಹ ಸ್ವಲ್ಪ ಏನೋ ಭಯ. ಆದರೆ ಇಲ್ಲಿ ಉಡುಪಿಗೆ ರೀಚ್ ಆದೆ. ಇನ್ನು ಮೊಬೈಲ್ ಅಂಗಡಿ ಹೋಗಿ ನಾನಿಲ್ಲಿ ಯಾವ ಮೊಬೈಲ್ ಅಂತ ತಗೊಳ್ಳೋದಂತ ನೋಡಿ ಆನಂತರ ಚಾಯ್ಸ್ ಮಾಡ್ತಿದ್ದೇನೆ. ಇಲ್ಲಿ ಅಣ್ಣ ಕೂಡ ಇದ್ದಾರೆ, ಅವ್ರು ನೋಡ್ತಿದ್ದಾರೆ ಯಾವುದಂತ ಹೇಳಿ. ಇನ್ನು ನಂದು ಮೊಬೈಲ್ ಕೂಡ ನಾನು ಚಾಯ್ಸ್ ಮಾಡಿ ಇಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಿದ್ದೇನೆ. ನೀವು ನೋಡ್ತಿರ್ಬೋದು ನನ್ನ ಮೊಬೈಲ್ ಯಾವುದಂತ ಹೇಳಿ, ನಿಮಗೆ ಗೊತ್ತಿರ್ಬೋದು ಈಗ. ಸೊ ಹಾಗೆ ನ್ಯೂ ಮೊಬೈಲ್ ತಗೊಳ್ಳೋದೊಂದು ಖುಷಿನೇ ಬೇರೆ. ಆದರೆ ಓಲ್ಡ್ ಮೊಬೈಲ್ ಅಷ್ಟು ಒಳ್ಳೆಯ ಮೊಬೈಲ್ ಸ್ವಲ್ಪ ಹಾಳಾಗುವಾಗ ಸ್ವಲ್ಪ ಬೇಜಾರು ಕೂಡ ಆಗ್ತದೆ. ಏನು ಮಾಡೋದು, ಎರಡಕ್ಕೂ ಅಡ್ಜಸ್ಟ್ ಮಾಡಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ನಾನು ನ್ಯೂ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ತುಂಬ ಖುಷಿ ಆಗ್ತಾ ಉಂಟು ಅನ್ಬಾಕ್ಸಿಂಗ್ ಮಾಡಲಿಕ್ಕೂ ಕೂಡ. ಆದರೆ ನೋಡೋಣ ವ್ಲಾಗೆಲ್ಲ ಯಾವ ರೀತಿ ಇನ್ನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿ. ಇನ್ನು ನಂದು ಮನೆಗೆ ಹೋಗಿ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹೊಸ ಮೊಬೈಲಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನು ನೋಡಿ ನನ್ನ ಮೊಬೈಲ್ ಅನ್ಬಾಕ್ಸಿಂಗ್ ಆಗಿ ನಾನು ಓಪನ್ ಮಾಡಿದೆ. ಇನ್ನು ನಂದು ಫಸ್ಟ್ ಲಾಗ್ ಮನೆಗೆ ಬಂದ ನಂತರ ನಂದು ರಾಯುದೇ ಆಗಿರ್ತದೆ. ರಾಯು ಇಲ್ಲಿ ನೋಡಿ ಅಜ್ಜಿಗೆ ಕಾಲು ನೋವಂತೆ. ಸೊ ಅದಕ್ಕೆ ಅಜ್ಜಿಗೆ ಕಾಲಿಗೆ ಮಸಾಜ್ ಮಾಡ್ತಿದ್ದಾನೆ. ಒಂದು ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವರಾಗಿ ಈ ಥರ ಎಲ್ಲ ಮಾಡುವಾಗ ತುಂಬ ಖುಷಿ ಆಗ್ತದೆ. ನೀವು ನೋಡ್ತಿರ್ಬೋದು ರಾಯು ಯಾವ ರೀತಿ ಮಸಾಜ್ ಮಾಡ್ತಿದ್ದಾನಂತ ಹೇಳಿ.
ಉಪ್ಪು ಚುನಾ ಎಣ್ಣೆ ಪೂಜಲ ಎಣ್ಣೆ ಎಣ್ಣೆ ಉಂಡು ಎಣ್ಣೆ ಉಂಡು ಆಯ್ತು ಪೊರ್ಲಿಯ ಬಾಬಾ ಬಾಬಾ ಈತು ಪೊರ್ಲಿಯ ಅಮ್ಮ ಲೈಟ್ ಆವೊಂದುಂಡ ಲೈಟ್ ಹಾಕು ಮರಂದ ವೀಡಿಯೋ ಪಿರ ಕಾರ್ಕೊಂಡು ಬಾಬಾ ಈತು ಪೊರ್ಲಿಯ എണ്ണക്കാർ പൊടിച്ചമ്മ എണ്ണക്കാർ പൊടിച്ച് ചോദിച്ച പാപ്പ പാപ്പ ഏത് കാറ് പൂച്ചിരുന്നു അപ്പൊ വരപ്പ ഞാൻ പ്ലേറ്റ്